ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕಂತ ಇಡೀ ಕರ್ನಾಟಕವೇ ಕಾಯ್ತಾ ಇದೆ. ಆದ್ರೆ ಗಿಲ್ಲಿ ಮಾತ್ರ ಕ್ಯಾಪ್ಟನ್ ಆಗ್ತಿಲ್ಲ. ಈ ಸಲ ಮಾತ್ರ ಕ್ಯಾಪ್ಟನ್ ಕಂಟೆಂಡರ್ ಆಗಿ ಸೆಲೆಕ್ಟ್ ಆಗಿದ್ರು ಗಿಲ್ಲಿ, ಕಾವ್ಯ, ರಘು ಮತ್ತು ಸೂರಜ್. ಇವರಲ್ಲಿ ಬೆಳಗ್ಗೆಯಿಂದ ಟಾಸ್ಕ್ ಎಲ್ಲ ಆಡ್ತಾ ಇದ್ರು. ಯಾರ್ ಗೆದ್ರು ಯಾರ್ ಸೋತ್ರು ಅಂತ ತುಂಬಾ ಜನ ಸೋಷಿಯಲ್ ಮೀಡಿಯಾ ತುಂಬಾ ಹರಿದಾಡ್ತಾ ಇದೆ. ಕೆಲವರೇನೋ ಕ್ಯಾಪ್ಟನ್ ಗಿಲ್ಲಿ ಅಂತಾರೆ, ಇನ್ನು ಕೆಲವರೇನೋ ಕಾವ್ಯ ಕ್ಯಾಪ್ಟನ್ ಅಂತಾರೆ, ಇನ್ನು ಕೆಲವು ಸೂರಜ್ ಕ್ಯಾಪ್ಟನ್ ಅಂತಾರೆ. ಈ ರೀತಿ ಹೆಸರೆಲ್ಲ ಬರ್ತಾ ಇದೆ. ಮತ್ತೆ ನಡೆದಿದ್ದೇನೋ ಆ ಟಾಸ್ಕ್ ಅಲ್ಲಿ ಯಾರು ಸೋತ್ರು ಯಾರು ಗೆದ್ರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ 4 ಜನ ಕ್ಯಾಪ್ಟನ್ ಕಂಟೆಂಡರ್ ಸೆಲೆಕ್ಟ್ ಆಗಿದ್ರು ಗೊತ್ತಿರುತ್ತೆ, ಗಿಲ್ಲಿ, ಕಾವ್ಯ, ರಘು, ಸೂರಜ್. ಅದರಲ್ಲಿ ಸಪರೇಟ್ ಆಗಿ ಟೀಮ್ ಅಂತ ಬಂದಾಗ ನಮ್ಮ ಧ್ರುವಂತು ಆಗ ನಮ್ಮ ರಕ್ಷಿತಾ ಇಬ್ರು ಜಗಳ ಆಡಿ ಕಿತ್ತಾಡಿ ರಘು ಸ್ಟ್ರಾಂಗ್ ಇದಾರೆ. ಗಿಲ್ಲಿನ ರಘುನ ಒಂದೇ ಟೀಮ್ ಅಲ್ಲಿ ಹಾಕ್ಬೇಕು. ಆ ಟೀಮ್ ಅಲ್ಲಿ ಹಾಕಿದ್ರೆ ಮಾತ್ರ ಟಾಸ್ಕ್ ಆಡಕ್ಕೆ ಚೆನ್ನಾಗಿರುತ್ತೆ, ಇಲ್ಲಾಂದ್ರೆ ಸೋತ್ ಬಿಡ್ತಾರ ಅಂತೆಲ್ಲ ಹೇಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಆಗಿದೆ. ಬಟ್ ಸೂರಜ್, ಕಾವ್ಯ ಒಂದ್ ಟೀಮ್ ಆದ್ರೆ ನಮ್ಮ ರಘು ಅವರು ಮತ್ತು ಗಿಲ್ಲಿ ಅವರು ಒಂದ್ ಟೀಮ್ ಆಗಿದ್ದಾರೆ. ಬಟ್ ಆ ಟೀಮ್ ಅಲ್ಲಿ ಆ ಟಾಸ್ಕ್ ಅಲ್ಲಿ 100% ಲೈವ್ ಅಪ್ಡೇಟ್ ಸೋತಿದ್ದಾರೆ ನಮ್ಮ ಗಿಲ್ಲಿ ಹಾಗೂ ರಘು ಅವರು. ಆ ಟಾಸ್ಕ್ ಅಲ್ಲಿ ಕಾವ್ಯ ಮತ್ತು ಸೂರಜ್ ಅವರು ಗೆದ್ದಿದ್ದಾರೆ 100%. ಯಾಕಂದ್ರೆ ಗಿಲ್ಲಿ ಅವರ ಬಾಯಿಂದ ಗಿಲ್ಲಿ ಅವರೇ ಹೇಳ್ತಾ ಇದ್ರು, ಈಜಾಗಿ ಟಾಸ್ಕ್ ನಾ ಸೋತ್ಬಿಟ್ಟು ಅಂತೆಲ್ಲ ಹೇಳ್ತಾ ಇದ್ರು. ಇದರಿಂದ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಏನನ್ನೋದಾದ್ರೆ, ರಘು ಮತ್ತು ಗಿಲ್ಲಿ ಟಾಸ್ಕ್ ಸೋತಿದ್ದಾರೆ. ಗಿಲ್ಲಿ ಮತ್ತು ರಘು ಸೋತ್ರೆ ಇಲ್ಲಿ ಮೇನ್ ಆಗಿ ಸೂರಜ್ ಮತ್ತು ಕಾವ್ಯ ಅವರು ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಈ ಸರ್ ಕೂಡ ಒಂದು ಕ್ಯಾಪ್ಟನ್ ಆಗೋ ಕನಸು ನುಚ್ಚು ನೂರು ಆಯ್ತು. ಎಕ್ಸ್ಪೆಷಲಿ ನಮ್ಮ ರಕ್ಷಿತ್ ಅವರು ಸ್ವಲ್ಪ ಫೇವರ್ ಮಾಡಿ ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕಂತ ಆಸೆ ಪಟ್ಟು ರಘು ಅವರನ್ನ ಸ್ಟ್ರಾಂಗ್ ಇರೋ ಕಂಟೆಸ್ಟೆಂಟ್ ಕೊಟ್ಟಿದ್ರು. ಬಟ್ ಬಿಗ್ ಬಾಸ್ ದೇವರು ಬೇರೆನೆ ಪ್ಲಾನ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಹೆವಿಯಾಗಿ ಫಿಸಿಕಲ್ ಟಾಸ್ಕ್ ಏನ್ ಇರಲಿಲ್ಲ, ಸಿಂಪಲ್ ಆಗಿ ಬಕೆಟ್ ತಗೊಂಡು ಹೋಗಿ ಸಾಮಾನೆಲ್ಲ ಹಾಕ್ಬೇಕು ಆ ಟಾಸ್ಕ್ ಎಲ್ಲ ಕೊಟ್ಟಿದ್ರು. ಆ ಟಾಸ್ಕ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಸೋತಿದ್ದಾರೆ ರಘು ಮತ್ತು ಗಿಲ್ಲಿ ಅವರು. ಅದೇ ಕಾರಣಕ್ಕಾಗಿ ಸೂರಜ್ ಅವರು ಮತ್ತೆ ಕಾವ್ಯ ಅವರು ಟಾಸ್ಕ್ ಗೆದ್ದಿದ್ದಾರೆ. ಒಂದೊಂದು ಸತ್ಯ ಗಾಡ್ ಇಸ್ ಗ್ರೇಟ್ ಅಂತ ಹೇಳ್ಬೋದು. ನಾವೇನೇ ಮಾಡ್ಕೊಂಡ್ರು ದೇವ್ರು ಬೇರೆನೆ ಪ್ಲಾನ್ ಮಾಡಿರ್ತಾರಂತೆ, ಆ ರೀತಿ ಪ್ಲಾನ್ ಆಗ್ತಾ ಇದೆ. ಮೊನ್ನಂಗೆ ಕಾವ್ಯ ಟಾಸ್ಕ್ ಕೊಡ್ಬೇಕಂತ ವೀಕ್ ಟೈಮ್ ಕೊಟ್ಟಿದ್ರು, ಆವಾಗೂ ಗೆದ್ರು. ಇವತ್ತು ಅಷ್ಟೇ ಕಾವ್ಯ ಸೋಲ್ಬೇಕಂತ ಹೇಳಿ ಸೂರಜ್ನ ಕಾವ್ಯ ಟೀಮ್ ಮಾಡಿದ್ರು. ಇವತ್ತು ಅಷ್ಟೇ ಆ ಟೀಮ್ ಅಲ್ಲೂ ಕೂಡ ಗೆದ್ದಿದ್ದಾರೆ ಕಾವ್ಯ ಮತ್ತು ಸೂರಜ್ ಅಂತ ಹೇಳ್ಬೋದು. ಬಟ್ ರಕ್ಷಿತಾ ಪ್ಲಾನ್ ಎಲ್ಲ ಎಡವಟ್ಟು ಆಗ್ತಾ ಇವೆ, ಅವ್ರ ಆಟಕ್ಕೂ ಡ್ಯಾಮೇಜ್ ಆಗ್ತದೆ ಅಂತ ಹೇಳ್ಬೋದು. ಕ್ಲಿಯರ್ ಕಟ್ ಆಗೋದಂತೂ ಕಾಣ್ತಾ ಇದೆ. ಮತ್ತೆ ಇದರಿಂದ ನಿಮ್ಗೆ ಏನಿಸ್ತಂತ ಕಮೆಂಟ್ ಮಾಡಿ. ಹಾಗೆ ಚಾನಲ್ ಯಾರು ಹೊಸ ಮಿಸ್ ಮಾಡ್ತಾನೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು